ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸಹ ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಬಂದು ಈ ಕರ್ನಾಟಕ ರಾಜ್ಯದ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತು ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿದೆ, ನಿನ್ನೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅತ್ಯಾಚಾರ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ಅಜೀವ ಶಿಕ್ಷೆ ಪ್ರಕಟ ಆಗಿದೆ. ಇದು ತುಂಬ ಕರ್ನಾಟಕದಾದ್ಯಂತ ಜನಗಳಿಗೆ ಒಂದು ಸ್ವಲ್ಪ ಮನಸ್ಸು ನೋವಾಗಿದೆ. ಯಾಕಪ್ಪ ಅಂತಂದರೆ, ದೇವೇಗೌಡರ ಕುಟುಂಬದ ವಿರೋಧಿಗಳಿಗೂ, ದೇವೇಗೌಡರ ಕುಟುಂಬದ ಶತ್ರುಗಳಿಗೂ ನೀನೇ ಮನಸ್ಸಿಗೆ ನೋವಾಗಿದೆ. ಅವರು ಮರಕಪಟ್ಟಿದ್ದಾರೆ. ಯಾಕಂತಂದರೆ, ಇಷ್ಟಕ್ಕೊಂದು ಕಠಿಣ ಶಿಕ್ಷೆ ಈ ಹುಡುಗನಿಗೆ ಆಗಬಾರ್ದಾಗಿತ್ತು. ಅಲ್ಪಾವಧಿ ಶಿಕ್ಷೆ ಆಗಬೇಕಾಗಿತ್ತು. ಇನ್ನೂ ಮದುವೆ ಆಗಿಲ್ದಿರೋ ಹುಡುಗ, 34 ವರ್ಷ. ನ್ಯಾಯಾಧೀಶರು ಕರುಣೆ ತೋರಿಸ್ಬೋದಾಗಿತ್ತು. ಶಿಕ್ಷೆ ಅವಧಿಯನ್ನು ಕಡಿಮೆ ಮಾಡಬೇಕಾಗಿತ್ತು ಅಂತ ಇಡೀ ಕರ್ನಾಟಕದಾದ್ಯಂತ ಜನ ಮಾತಾಡ್ತಾ ಇದ್ದಾರೆ, ಮರಕ ಪಡ್ತಾ ಇದ್ದಾರೆ, ನೋವು ಪಡ್ತಾ ಇದ್ದಾರೆ. ಬಟ್ ನಾವೇನು ಮಾಡೋಕ್ಕಾಗಲ್ಲ. ಕಾನೂನಿನಲ್ಲಿ ಏನಿದೆ ಅದಾಗಿದೆ. ಅದಕ್ಕೆ ಎಲ್ಲರೂ ತಲೆಬಾಗಬೇಕಾಗುತ್ತೆ. ಮುಂದೆ ಈ ಥರ ಆಗದಂಗೆ ಎಲ್ಲರೂ ಹಣವಂತರು, ಶ್ರೀಮಂತರು, ಉಳ್ಳವರು ಕಾನೂನನ್ನು, ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಒಂದು ಅತ್ಯಾಚಾರಕ್ಕೆ ಯಾವ ಥರ ಶಿಕ್ಷೆ, ಕಿಡ್ನಾಪ್ಗೆ ಯಾವ ಥರ ಶಿಕ್ಷೆ, ಮರ್ಡರ್ಗೆ ಯಾವ ಥರ ಶಿಕ್ಷೆ ಇರುತ್ತೆ ಅಂತ ಎಲ್ಲರೂ ಸ್ಟಡಿ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಇವತ್ತು ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದ್ದಾವೆ, ಪ್ರತಿಯೊಬ್ಬರ ಕೈಯಲ್ಲಿ ಮೀಡಿಯಾ ಇದ್ದಾವೆ, ಎಲ್ಲ ರೆಕಾರ್ಡ್ ಆಗ್ತವೆ. ಯಾವನು ಕೆಟ್ಟ ಕೆಲಸ ಮಾಡಿ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮನೆ ಕೆಲಸಗಾರರು, ಕಾರ್ಮಿಕರು, ಭಿಕ್ಷುಕರು ಅಂತ ಕೇವಲ ನೋಡೋಂಗಿಲ್ಲ. ಅವರೇ ಜೈಲಿಗಟ್ಟುವಂಥ ಪರಿಸ್ಥಿತಿ ಇವತ್ತು ಆಗ್ಬೋದು. ಆಗಿನ ಕಾಲದಲ್ಲಿ ಯಾವುದೇ ಒಂದು ಸಾಕ್ಷ್ಯಾಧಾರಗಳನ್ನು, ಎವಿಡೆನ್ಸ್ಗಳನ್ನು ಇಟ್ಕೊಳ್ತಿದ್ದಿಲ್ಲ. ಇವತ್ತು ಮೊಬೈಲ್ ಕೈಯಲ್ಲಿ ಇರೋದ್ರಿಂದ ಎಲ್ಲ ರೆಕಾರ್ಡ್ ಆಗ್ತದೆ. ಎವಿಡೆನ್ಸ್ಗಳು ಕ್ಲಿಯರಾಗಿ ಸೇವ್ ಆಗ್ತದೆ, ಸಾಕ್ಷಿಗಳು ಕ್ಲಿಯರಾಗಿ ಸೇವ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು. ಇದೊಂದು ಏನು ಪ್ರಸ್ತುತ ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ ಇನ್ಸಿಡೆಂಟ್ಗಳು, ಇವೆಲ್ಲ ಒಂದು ಪಾಠ ಸಮಾಜಕ್ಕೆ. ಇದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಕಮೆಂಟ್ ಬಾಕ್ಸಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡಿದರೆ ಯಾವ ಥರ ಶಿಕ್ಷೆ ಆಗುತ್ತೆ ಅಂತ ಇವಾಗ ರಮ್ಯಾ ಮೇಡಮ್ ಮುಂದೆ ನಿಂತ್ಕೊಂಡು ಜಾಗೃತಿಯನ್ನು ಮೂಡಿಸಿದ್ದಾರೆ. ತಿಳ್ಕೋಬೇಕು. ಅತ್ಯಾಚಾರ ಎಷ್ಟು ಕಠಿಣ ಶಿಕ್ಷೆ ಅಂತ ತಿಳ್ಕೋಬೇಕು. ಈ ಥರ ಆಗದಂಗೆ ನೋಡ್ಕೋಬೇಕು. ಮುಂದೆ ಎಲ್ಲರೂ ಜಾಗೃತಿ ಆಗಬೇಕು. ಇವಾಗ ತುಂಬ ಮೊದಲ ಥರ ಕಾಲ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ತುಂಬ ಸ್ಟ್ರಾಂಗ್ ಆಗಿದೆ ಇವತ್ತು ಜಗತ್ತು. ನಾನು ಹೇಳಿದ್ನಲ್ಲ, ಇವು ಮೊಬೈಲಲ್ಲಿ ಎಲ್ಲ ಇನ್ಸಿಡೆಂಟ್ಗಳನ್ನ, ಎವಿಡೆನ್ಸ್ಗಳನ್ನು ಸೇವ್ ಮಾಡ್ಕೊತಾರೆ. ಅಷ್ಟು ಸುಲಭ ಅಲ್ಲ ಇವಾಗ ತಪ್ಪಿಸ್ಕೊಳ್ಳೋಕ್ಕೆ. ನನ್ನ ಹತ್ರ 100 ಕೋಟಿ ಐತಿ, 200 ಕೋಟಿ ಐತಿ, ನನ್ನ 1000 ಕೋಟಿ ಹೊಡೆಯ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೆಲ್ತೀನಿ, ನಾನು ಹೇಳ್ದಂಗೆ ಕೇಳುತ್ತೆ, ಲಾಯರ್ ನಾನು ಹೇಳ್ದಂಗೆ ಕೇಳ್ತಾರೆ, ನಾನು ಕಾನೂನ ಕೊಂಡ್ಕೊಳ್ತೀನಿ, ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ದೌಲತ್ಗಳು, ಜಂಬಗಳು, ದುರಂಕಾರಗಳು ಬಿಟ್ಬಿಡಬೇಕು. ಕಾನೂನು ಅನ್ನುವಂಥದ್ದು ಶ್ರೀಮಂತನಿಗೊಂದೇ, ಕಾನೂನು ಅನ್ನುವಂಥದ್ದು ಬಡವನಿಗೊಂದೇ ಅನ್ನೋದನ್ನು ಇವತ್ತು ನ್ಯಾಯಾಲಯ ಎತ್ತಿ ತೋರಿಸಿದೆ. ಹಣಬಲ, ತೋಳ್ಬಲ ಇಲ್ಲಿ ನಡೆಯೋದಿಲ್ಲ. ಇವಾಗ ಒಂದು ಕೇಸ್ ಆಯ್ತು ಅಂದರೆ ಅದರಿಂದ ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಕಠಿಣ ಶಿಕ್ಷೆ ಆಗೇ ಆಗುತ್ತೆ. ಹಾಗಾಗಿ ಇಡೀ ಸಮಾಜಕ್ಕೆ ಒಂದು ಸಂದೇಶ ಇದು. ಅದರಲ್ಲೂ ರಾಜಕಾರಣಿಗಳ ಮಕ್ಕಳು, ಶ್ರೀಮಂತರುಗಳ ಮಕ್ಕಳು, ಸೆಲೆಬ್ರಿಟಿಗಳ ಮಕ್ಕಳು, ಅಧಿಕಾರಿಗಳ ಮಕ್ಕಳು ಸ್ವಲ್ಪ ಇದನ್ನು ಜಾಸ್ತಿ ಗಮನಿಸಬೇಕು. ನಿಮ್ಮ ಹತ್ರ ಬೇಜಾನ್ ಆಸ್ತಿ ಇರುತ್ತೆ, ಒಂದು ಕೇಸು ನಿಮ್ಮನ್ನು ಜೀವಾವಧಿ ಶಿಕ್ಷೆ ಕೊಡಿಸ್ಬೋದು, 10 ವರ್ಷ ಜೈಲಿಗೆ ಹಾಕ್ಸ್ಬೋದು ನಿಮ್ಮನ್ನು. ಇವತ್ತು ನೋಡಿದ ದರ್ಶನ್ ಪರಿಸ್ಥಿತಿ ಯಾವ ಥರ ಇದೆ. ಒಂದು ಸಣ್ಣ ವಿಷಯನ ಅಷ್ಟು ದೊಡ್ಡದು ಮಾಡಿ ಇವತ್ತು ಅವನಿಗೆ ಈ ಥರ ಪರಿಸ್ಥಿತಿ ತಂದುಕೊಂಡ್ರು. ಅದೇ ಥರ ಇವತ್ತು ದೇವೇಗೌಡರ ಕುಟುಂಬದಲ್ಲಿ ಈ ಒಂದು ಇದನ್ನು ನಾನು ಹೇಳಲೇಬೇಕಾಗುತ್ತೆ. 15 ವರ್ಷ ಅವ್ರ ಮನೆಯಲ್ಲಿ ಕೆಲಸಗಾರನಾಗಿ ಇದ್ಕೊಂಡು, 15 ವರ್ಷ ಅವರ ದೇವೇಗೌಡರ ಕುಟುಂಬ ನಿನಗೆ ಜಾಬ್ ಕೊಟ್ಟು, ಸ್ಯಾಲ್ರಿ ಕೊಟ್ಟು, ಅನ್ನ ಕೊಟ್ಟಿದೆ. ಅನ್ನ ತಿಂದ ಮನೆಗೆ, ಉಪ್ಪು ತಿಂದ ಮನೆಗೆ ದ್ರೋಹ ಮಾಡುವಂಥ ಕೆಲಸ ಯಾರು ಮಾಡಬಾರ್ದು. ಅವರಿಂದ ನಿಮಗೆ ಎಷ್ಟೇ ಅನ್ಯಾಯ ಆಗಿರಲಿ, ಹಿಂಸೆ ಆಗಿರಲಿ, ದೌರ್ಜನ್ಯ ಆಗಿರಲಿ, ಏನೇ ಆಗಿರಲಿ, ನಿಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಅಪ್ಪ ಅಂತಂದರೆ, ನಾನು ನಮ್ಮ ದಣಿಗೆ, ನಮ್ಮ ಬಾಸ್ಗೆ ತಲೆ ತಗ್ಸೋ ಥರ ಮಾಡಬಾರ್ದು, ಕಷ್ಟಕ್ಕೆ ಸಿಲುಕಿಸ್ಬಾರ್ದು ಅಂತ ಸ್ವಲ್ಪನಾದರೂ ಸಾಮಾನ್ಯ ಜ್ಞಾನ ಇರಬೇಕಾಗುತ್ತೆ. ಅವ್ರ ಕಡೆಯಿಂದ ಅನ್ಯಾಯ ನಡೀಲಿ, ನಿಮ್ಮ ಕಡೆಯಿಂದ ಒಳ್ಳೆತನ ನಡಿಬೇಕು. ಇವತ್ತು ನಿಮಗೂ ಈ ಥರ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಪ್ರಜ್ವಲ್ ರೇವಣ್ಣ
ಕಂಪ್ಲೇಂಟ್ ಕೊಟ್ಟಿರೋರಿಗೂ ಆಶ್ಚರ್ಯ ಹೋಗ್ಬಿಟ್ಟಿದೆ. ನಮಗೂ ಈ ಥರ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಅವ್ರ ಮನಸ್ಸಿಗೆ ಬಂದೋಗ್ಬಿಟ್ಟಿದೆ. ಬೇಡ, ಅನ್ನ ತಿಂದ ಮನೆಗೆ ದ್ರೋಹ ಮಾಡಬೇಡಿ. ನಮಗೂ ಒಬ್ಬ ಶ್ರೀಮಂತ ಅಟ್ಯಾಕ್ ಮಾಡಿದ್ದ ನನ್ನ ಮೇಲೆ. ಶ್ರೀಮಂತ ಪ್ರೊಡ್ಯೂಸರು ಅಟ್ಯಾಕ್ ಮಾಡಿದ್ದ. ನಾನೊಂದು ದಿನ ಕೂತ್ಕೊಂಡು ಯೋಚನೆ ಮಾಡಿದೆ, ನಾನು ತಿರುಗಿ ಬಿದ್ದಿದ್ರೆ ಅವನು ಜೈಲಿಗೆ ಅಟ್ಬೋದಾಗಿತ್ತು. ಈಗಲೂ ಅಟ್ಬೋದು, ನನ್ನ ದೊಡ್ಡ ವಿಷಯ ಅಲ್ಲ. ಆದರೆ ನಾನು ಅಂದ್ಕೊಂಡೆ ಬೇಡ, ಅವನ ಹತ್ರ ಹೋಗ್ಬೇಕಾದ್ರೆ ಕಷ್ಟದಲ್ಲಿ ಹೋಗಿ ಕೆಲಸ ಕೇಳ್ಕೊಂಡು ಹೋಗಿರ್ತೀವಿ. ಅವನು ಕಷ್ಟದಲ್ಲೇ ನಮ್ಗೆ ಕೆಲಸ ಕೊಟ್ಟು, ಜಾಬ್ ಕೊಟ್ಟು, ಸ್ಯಾಲ್ರಿ ಕೊಟ್ಟು, ಅನ್ನ ಕೊಟ್ಟಿರ್ತಾರೆ. ಅದನ್ನು ನಾವು ಯಾವತ್ತಿಗೂ ಮರಿಬಾರ್ದು. ಅವ್ರ ಕಡೆಯಿಂದ ನಮ್ಗೆ ಎಷ್ಟೇ ಅನ್ಯಾಯ ದೌರ್ಜನ್ಯ ನಡೆದಿರಲಿ, ನಮ್ಮ ಕಡೆಯಿಂದ ನಮ್ಮ ಒಳ್ಳೆತನ ಕೆಲಸ ಮಾಡಬೇಕಲ್ವ. ಇವತ್ತು ಅಂದ್ಕೊಂಡು ನಾನು ಸುಮ್ಮನೆ ಆದೆ. ಇವತ್ತು ಭಾಳ ಪವರ್ಫುಲ್ಲು ಸೋಷಿಯಲ್ ಮೀಡಿಯಾ ಇದೆ. ಪ್ರತಿಯೊಬ್ಬ ಶ್ರೀಮಂತರನ್ನ, ರಾಜಕಾರಣಿನ, ಮಾಜಿ ಸಿ ಎಮ್ನ, ಹಾಲಿ ಸಿ ಎಮ್ನ ಎದುರಿಸ್ಬೋದು. ಅಷ್ಟು ಮಟ್ಟಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾ ಬೆಳೆದಿದೆ. ಕಾನೂನು ಅಷ್ಟು ಗಟ್ಟಿಗೊಳ್ತಾ ಇದೆ. ಹಾಗಾಗಿ ಹುಷಾರಾಗಿರಬೇಕು. ನಿಮ್ಮ ಭವಿಷ್ಯವನ್ನು ನೀವೇ ಹಾಳು ಮಾಡ್ಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಬಾರ್ದು. ನಿಮ್ಮ ಅಕ್ಕಪಕ್ಕದಲ್ಲಿರೋರೇ ನಿಮಗೆ ಕೆಡ್ಡ ತೋಡ್ತಾರೆ, ಹಳ್ಳಕ್ಕೆ ಕೆಡವುತ್ತಾರೆ. ನಿಮ್ಮ ಅಕ್ಕಪಕ್ಕದಾಗ ಇರೋರ ಬಗ್ಗೆ ಎಲ್ಲರೂ ಹುಷಾರಾಗಿರಬೇಕು. ಅದರಲ್ಲೂ ಮೇಲ್ಜಾತಿಯವರು ಕಾನೂನಿನ ಶಿಕ್ಷೆಯಿಂದ ಆಚೆ ಬರೋದು ಕಷ್ಟ ಆಗುತ್ತೆ. ಅದರಲ್ಲೂ ಕರ್ನಾಟಕದಲ್ಲಿ ಲಿಂಗಾಯತರು, ಬ್ರಾಹ್ಮಣರು, ಗೌಡರು, ಆಚಾರಿ, ಮಾರವಾಡಿಗಳು ಇವೆಲ್ಲ ನೀವು ಭಾಳ ಎಚ್ಚೆತ್ತುಕೋಬೇಕು. ಯಾಕಂತಂದರೆ ಆ ಶಿಕ್ಷೆಯಿಂದ ಆಚೆ ಬರೋದಕ್ಕೆ ಕಾನೂನಿನಲ್ಲಿ ನಮ್ಗೆ ಯಾವುದೂ ಅವಕಾಶ ಇಲ್ಲ. ಇಂಥ ತಪ್ಪುಗಳನ್ನು ಮಾಡಬೇಕಾದ್ರೆ ಅದರಲ್ಲೂ ಇರೋದನ್ನೇ ಹೇಳ್ಬಿಡ್ತೀನಿ ನಾನು. ಅದರಲ್ಲೂ ಒಂದು SC STಗಳ ಜೊತೆಗೆ ಯಾವುದೇ ಒಂದು ಹಣಕಾಸಿನ ವ್ಯವಹಾರ, ರಿಯಲ್ ಎಸ್ಟೇಟು, ವ್ಯವಹಾರಗಳು ಯಾವುದರಲ್ಲೇ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕಂತಂದರೆ ನೀವು ಬೆದರಿಸೋದು, ಹೊಡೆಯೋದು ಸಾಮಾಜಿಕ ಬದುಕಿನಲ್ಲೇ ಆಗಿರಲಿ ಮಾಡೋಕ್ಕೋದ್ರೆ ಮೇಲ್ಜಾತಿಯವರಿಗೂ ಕಠಿಣ ಶಿಕ್ಷೆ ಆಗುತ್ತೆ. ಅದರಿಂದ ಆಚೆ ಬರೋದು ಕಷ್ಟ ಆಗುತ್ತೆ. ಭಾಳ ಹುಷಾರಾಗಿ ಇರಬೇಕು. ಪ್ರಜ್ವಲ್ ರೇವಣ್ಣಂದು ಒಂದು ಪಾಠ. ಅದಕ್ಕೆ ನಾನು ಹೇಳ್ತಿದ್ದೀನಿ ಏನಪ್ಪ ಅಂತಂದರೆ, ಇವತ್ತು 1 hour ಲೆಕ್ಕದಲ್ಲಿ ಕೆಲಸ ಕೊಡಬೇಕು. ಇವಾಗ ಡ್ರೈವರಿಗೆ ಕೆಲಸ ಕೊಡ್ತೀರಾ, ಅವರ್ಸ್ ಲೆಕ್ಕದಲ್ಲಿ ಕೊಡಬೇಕು. ಅವ್ನು ಪರ್ಮನೆಂಟ್ ಇಟ್ಕೋಬಾರ್ದು. ನೀವು ಮನೆ ಕೆಲಸಗಾರನ ಇಟ್ಕೊತೀರಾ, 1 ಗಂಟೆ ಕೆಲಸ ಅವರ್ ಲೆಕ್ಕದಲ್ಲಿ ಇಟ್ಕೋಬೇಕು. ನೀವು 2 ಗಂಟೆ ಕೆಲಸ ಬಂದು ಹೋಗ್ಬಿಡ್ಬೇಕು, ಆ ಥರ ಇಟ್ಕೋಬೇಕು. ಪರ್ಸ್ನಲ್ಲಾಗಿ ನೀವು ಅತಿಯಾಗಿ ಹಿಂಗೆ ಇಟ್ಕೊಂಡು ಹಿಂಗಾಗುತ್ತೆ. ಅಷ್ಟೇ ಅಲ್ಲ, ನಾವೂ ಅಲ್ಲ, ಅವರು ಮನೆ ಕೆಲಸ ಮಾಡೋರು, ಡ್ರೈವರ್ಗಳು ಯಾರೇ ಆಗಿರಲಿ ದೌರ್ಜನ್ಯವನ್ನು ದೌರ್ಜನ್ಯ ದರ್ಪಗಳನ್ನು ಸಹಿಸ್ಕೊಳೋದಿಲ್ಲ. ಇವಾಗ ನಾನು ಹೇಳ್ತೀನಲ್ಲ, ಮೊಬೈಲ್ ಇದೆ, ರೆಕಾರ್ಡ್ ಆಗಿ ಹೋಗ್ಬಿಡ್ತದೆ. ಕೇಸ್ ಕೊಟ್ಬಿಟ್ರೆ ನೀವು ಅಂದರಾಗ ಹೋಗ್ಬಿಡ್ತೀರಾ. ಅದರಲ್ಲಿ ಕೇಳಿ ಮೇಲ್ಜಾತಿಯವರೇ ಈ ಥರ ದರ್ಪ ತೋರಿಸ್ತೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಲ್ಪ ಶಿಕ್ಷೆಗೆ ಯಾವ ಥರ ಕಾನೂನು ಹೋರಾಟ ಮಾಡಬೇಕು ಅಂತ ರೇವಣ್ಣ ಅವ್ರ ಕುಟುಂಬ ಮಾಡಿ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಒಂದು 5 ವರ್ಷದೊಳಗಡೆ ಬಿಡಿಸ್ಕೊಬಂದು ಒಂದು ಬದುಕೋದಕ್ಕೆ ಸಮಾಜದಲ್ಲಿ ಒಂದು ಅವಕಾಶ ಮಾಡ್ಕೊಡ್ಬೇಕಂತ ಹೇಳ್ತೇವೆ. ಒಂದು ವಿಡಿಯೋ ಮುಗಿಸ್ತಾ ಕಾಣಿದ್ರೆ ಅದಕ್ಕೆ ಕಾನೂನು ಹೋರಾಟ ಮಾಡಬೇಕು. ಅವ್ರು ಮಾಡ್ತಾರೆ. ಆಗೋದಾಗಿದೆ, ಹೋಗೋದಾಗಿದೆ. ಇಷ್ಟೊಂದು ಕಠಿಣ ಶಿಕ್ಷೆ ಅವಶ್ಯಕತೆ ಇರಲಿಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಶಿಕ್ಷೆ ಕೊಡಲಿ, ಅಲ್ಪ ಶಿಕ್ಷೆ ಕೊಡ್ಬೋದಾಗಿತ್ತು ಅಂತ. ಇನ್ನು ಮುಂದೆ ಯಾರನ್ನಾಗಿರಲಿ, ಓನರ್ ಕಡೆಯಿಂದ ನಿಮಗೆ ಅನ್ಯಾಯ ಆಗಿದ್ದರೆ ಆಗಲಿ, ದೇವ್ರು ನೋಡ್ಕೊತಾನೆ. ಆದರೆ ಅನ್ನ ತಿಂದ ಮನೆ ದ್ರೋಹ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ ಕಂಡಿದ್ರೆ. ನಮಸ್ಕಾರ. ಟಿ-ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸ್ರಿ. ಯಾಕಂತಂದರೆ ನಮ್ಮ ಬಾಸು, ನಮ್ಮ ದಣಿ ನಮ್ಗೆ ಅನ್ನ ಆಗಿದ್ದಂಗೆ ಜೈಲಿಗೆ ಹೋದರೆ ನಮ್ಗೆ ಮನಸ್ಸಿಗೆ ನೋವಾಗುತ್ತಲ್ವ. ಅವ್ರು ಇರಲಿ, ಅವ್ರು ಕೆಟ್ಟತನ ಅವ್ರು ನೋಡ್ಕೊಳ್ಳುತ್ತೆ. ನೋಡಿ, ಇವತ್ತು ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಇವತ್ತು ನಾನು ಇಲ್ಲಿದ್ದೀನಿ. ಬೆಂಗಳೂರಲ್ಲಿ ಶ್ರೀಮಂತರಿಂದ ನನಗೆ ಅನ್ಯಾಯ ಆಯಿತು, ದೌರ್ಜನ್ಯ ಆಯಿತು. ಅದಕ್ಕೆ ದೇವ್ರು ನನ್ನ ಕೈ ಬಿಟ್ಟನಾ? ಇಲ್ಲ. ನೋಡಿ, ಇಲ್ಲಿ ಕೂತ್ಕೊಂಡಿದ್ದೀನಿ. ದೇವ್ರು ಇಲ್ಲಿ ನಾನು ಇಲ್ಲಿಟ್ಟವನೆ. ನಾನು ಅಂತರ್ಗೆ ತಲೆನೂ ಯೂಸ್ ಆ್ಯಂಡ್ ಥ್ರೋ ಮಾಡಿಬಿಟ್ರು ಶ್ರೀಮಂತರು ಬೆಂಗಳೂರಲ್ಲಿ. ನನಗೆ ನಾನು ತಲೆನೇ ಕೆಡ್ಸ್ಕೊಂಡಿಲ್ಲ. ದೇವ್ರ ಕೈ ಬಿಟ್ಟು ನಾನು ನಮಗಿಲ್ಲ ಹಂಗಂತ ಬಿಟ್ಟು ನಾನು ಅವ್ರ ವಿರುದ್ಧ ಫೈಟಿಗೆ ಹೋಗಲಿಲ್ಲ. ನಾನು ಬೇಕಾಗಿಲ್ಲ. ಬಟ್ ನನ್ನ ಕಡೆಯಿಂದ ಒಳ್ಳೆತನ ಏನು ನಡಿಬೇಕು ಅದನ್ನು ತೋರಿಸ್ಬೇಕಾಗುತ್ತೆ. ಅವನ ಶ್ರೀಮಂತನ ಕೆಟ್ಟ ಬುದ್ಧಿ ಅವನ ಹತ್ರ ಇಟ್ಕೊಳ್ಳಿ. ಅವನ ಅನ್ಯಾಯ ಅವನೇ ತಿಳ್ಕೊಳುತ್ತೆ. ಇವತ್ತು ಪ್ರೊಡ್ಯೂಸರ್ ಮಗ ಹೀರೋ ಆಗೋಕ್ಕಾಗಲ್ಲ. ಈಗ ನಾನು ಸಾಮಾನ್ಯ ಒಬ್ಬ ಪ್ರೊಡ್ಯೂಸರ್ ಮಗ, ಅವನ ಕೈಲೇ ಅವ್ರ ಮಗನ ಹೀರೋ ಮಾಡೋಕ್ಕಾಗ್ತಾ ಇಲ್ಲ. ಅವನಿಗೆ ಅವನ ಹತ್ರ 100 ಕೋಟಿ ದುಡ್ಡಿದೆ. ನನ್ನ ಹತ್ರ ದುಡ್ಡೇ ಇಲ್ಲ. ಈಗ ನಾನು ಫಿಲಮ್ ಡೈರೆಕ್ಟರ್ ಆಗ್ತಾಯಿದ್ದೀನಿ, ಕರ್ನಾಟಕದಲ್ಲಿ ಯೂಟ್ಯೂಬರ್ ಆಗ್ತಾಯಿದ್ದೀನಿ. ಕರ್ನಾಟಕದಲ್ಲಿ ಹೀರೋ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ ನಾನು. ಯಾಕೆ ಹೇಳಿ? ಬದ್ಧತೆ, ಒಳ್ಳೆತನ, ದೇವರು ನೋಡ್ತಾನೆ. ಯಾರನ್ನ ಎಲ್ಲಿ ಕುಂದಿಸ್ಬೇಕು ಅಲ್ಲಿ ಕುಂದಿಸ್ತಾನೆ. ಯಾರನ್ನ ಎಲ್ಲಿಗೆ ಏನು ಮೇಲೆ ಕಿಡಬೇಕು ಮಾಡ್ತಾನೆ. ದೇವರಂತ ಇದ್ದೇ ಇದ್ದಾನೆ.
100 ಕೋಟಿ ಚೆಲ್ಲಿದ್ರು ಅವ್ರ ಮಗ ನೀರೋ ಮಾಡೋಕ್ಕಾಗ್ತಾಯಿಲ್ಲ. ನಾನು ಡೈರೆಕ್ಟರ್ ಆಗ್ತಾಯಿದ್ದೀನಿ, ಯೂಟ್ಯೂಬರ್ ಆಗ್ತಾಯಿದ್ದೀನಿ, ಹೀರೋನು ಆಗ್ತಾಯಿದ್ದೀನಿ. ಇದಕ್ಕೆಲ್ಲ ಆಗಬೇಕು ಅಂತಂದರೆ ನಾವು ಬದ್ಧತೆಯಿಂದ ಒಳ್ಳೆತನದಿಂದ ನಡ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಕಾಣಿಗ್ರೆ. ನಮಸ್ಕಾರ. ಇನ್ನು ಮುಂದೆ ಯಾರಿಗೂ ದಣಿಗಳಿಗೆ ಯಾರಿಗಾನ ಈ ಥರ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಬೇಡಿ. ಅತಿಯಾದ ದೌರ್ಜನ್ಯ ಅದನ್ನು ಕೊಡಿ. ಮನಸ್ಸು ಒಪ್ಪದೇ ಇರುವಂಥ ಕೆಲಸವನ್ನು ಯಾರು ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಿ ಸ್ವಾಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸ್ವಲ್ಪ ಬೆಳೆಸ್ರಿ. ನಮಸ್ಕಾರ.